ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಮಧ್ವಾಚಾರ್ಯರು ಕೇರಳದ ಪಯಸ್ವಿನಿ ನದಿಯ ತೀರದಲ್ಲಿ ಒಂದೊಂದು ದೇವಸ್ಥಾನ, ಅಲ್ಲಿ ಕೇರಳದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿವೆ. ಹಾಗಾಗಿ ಆ ಪಯಸ್ವಿನಿ ನದಿಯ ತೀರ, ಅದರ ಸುತ್ತಮುತ್ತಲಿರುವ ಎಲ್ಲ ದೇವಸ್ಥಾನಗಳಲ್ಲೂ ಧಾರ್ಮಿಕ ಗೋಷ್ಠಿಗಳು, ಪರೀಕ್ಷೆಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಚರ್ಚೆಗಳು, ವಾದ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಈ ಥರ ಅನೇಕ ವಿಧವಾದಂತಹ ಒಂದು ಚರ್ಚೆಗಳೆಲ್ಲ ಒಂದೊಂದು ದೇವಸ್ಥಾನದಲ್ಲಿ ವಿವಿಧ ರೀತಿಯ ಒಂದು ಕಾರ್ಯಗಳು ನಡೀತಾ ಇತ್ತು. ಅದರಲ್ಲಿ ಆಚಾರ್ಯರು ಪ್ರತಿಯೊಂದು ಸುಮಾರು ಈಗ ಒಂದು 2 ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಏನೆಲ್ಲ ವಿದ್ವಾಂಸರು ಕೇಳುವ ಪ್ರಶ್ನೆಗಳಿದೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಅಪೂರ್ವವಾದ ವಿಷಯಗಳನ್ನು ನಿರೂಪಣೆ ಮಾಡ್ತಾ, ಇಲ್ಲಿಯ ತನಕ ಯಾರೆಲ್ಲ ಸಿದ್ಧಾಂತವನ್ನು ಆಚಾರ್ಯರು ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಸ್ಥಾಪನೆ ಮಾಡಿದ್ರೋ ಅವರು ಹೇಳಿರದ ಪ್ರಮಾಣ ಸಹಿತವಾದಂತಹ ಅದ್ಭುತ ವಿಚಾರಗಳನ್ನು ಮಧ್ವಾಚಾರ್ಯರು ಅವರ ಮುಂದೆ ನಿರೂಪಣೆ ಮಾಡ್ತಾ ಬಂದಾಗ, ಅದರಲ್ಲಿ ಮತ್ತೊಂದು ಸಭೆಯಲ್ಲಿ ಒಂದು ವೇದ ಮಂತ್ರದ ಅರ್ಥವನ್ನು ಹೇಳಬೇಕು, ವೇದ ಮಂತ್ರ ಅದಕ್ಕೆ ಅರ್ಥ ಹೇಳಬೇಕು ಅಂತ ಕೇಳಿದಾಗ ಆಚಾರ್ಯರು ಹೇಳುವ ಅದ್ಭುತವಾದ ಅರ್ಥ ಅಪಾಲ ಅನ್ನುವ ಒಂದು ಶಬ್ದ ಬರುತ್ತೆ. ವೇದ ಮಂತ್ರದ ಒಂದು ರುಕ್ಕಿನಲ್ಲಿ ಬರುವ ಅಪಾಲ ಅನ್ನುವ ಒಂದು ಶಬ್ದಕ್ಕೆ ಅತಿತರುಣಿ, ನವಯೌವನವನ್ನು ಇಂದ್ರದೇವರು ಅನುಗ್ರಹ ಮಾಡಿದರು ಅಂತ ಅದಕ್ಕೆ ಅರ್ಥವೇ ಹೊರತು ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಆದರೆ ಅಲ್ಲಿದ್ದ ಎಲ್ಲ ವಿದ್ವಾಂಸರು ಇದನ್ನು ಒಪ್ಪಲಿಕ್ಕೆ ತಯಾರಿರೋದಿಲ್ಲ. ಅವರು ಬೇರೆ ಅರ್ಥವನ್ನು ತಿಳ್ಕೊಂಡಿರ್ತಾರೆ. ಅದನ್ನು ನೋಡಿದ್ವಿ, ಶ್ವಿತ್ರಿಣಿ ಅಂತ ಅವರ ಅರ್ಥ ಹೇಳ್ತಾರೆ. ಅಪಾಲ ಅನ್ನೋ ಶಬ್ದಕ್ಕೆ ಶ್ವೇತಕುಷ್ಠ ರೋಗವುಳ್ಳವಳಾದ್ಲು ಅಂತ ಅರ್ಥ ಬರುವ ಹಾಗೆ ಅವರ ಆ ಅರ್ಥ ಅಂತ ಹೇಳ್ತಾರೆ. ಇದು ಅರ್ಥ ಹೊರತು ನವತರುಣಿ ಎನ್ನುವ ಅರ್ಥ ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಆಚಾರ್ಯರು ವಾದ ಮಾಡ್ತಾರೆ. ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ಹೇಳ್ತಾರೆ. ಯಾವ್ದು ಹೇಳಿದ್ರು ಯಾವಾಗ ಬರೀ ಆಗ್ರಹೇಣ ಅದನ್ನು ಹೇಳ್ತಾರವರು. ಆಗ್ರಹೇಣ ವದತೋ ವಿದುಷೋತ್ರ. ಅವರಿಗೆ ಬೇರೆ ಈ ಸರಿಯಾದದ್ದನ್ನು ಕೇಳಬೇಕು ಅಂತ ಅವರ ಮನಸ್ಥಿತಿ ಇರಲಿಲ್ಲ. ನಾವು ಹೇಳಿದ ಸರಿ ಅಷ್ಟೇ ಅನ್ನುವ ಮನಸ್ಥಿತಿಯಲ್ಲಿದ್ದ ಎಲ್ಲ ವಿದ್ವಾಂಸರು ಅವರ ಮುಂದೆ ಆಚಾರ್ಯರು ಇದೊಂದು ಅದ್ಭುತವಾದ ಅರ್ಥ ಕೊಟ್ಟರು ಅದನ್ನು ತಗೊಳ್ಳಿಕ್ಕೆ ಅವರ ಮನಸ್ಸು ತಯಾರಿರಲಿಲ್ಲ. ಆಗ ಆಚಾರ್ಯರು, ಸರಿ ಹಾಗಾದರೆ ಒಂದು ಕೆಲಸ, ನಾನು ಇಲ್ಲಿಂದ ಹೋದ ಮೇಲೆ ಇಲ್ಲಿಗೊಬ್ಬರು ಬರ್ತಾರೆ, ಅವರ ಹತ್ರ ನೀವು ಚರ್ಚೆ ಮಾಡಿ ಕೇಳಿ, ಅವ್ರು ಏನು ಹೇಳ್ತಾರೋ ಅದನ್ನೇ ಒಪ್ಕೊಳ್ಳಿ ಅಂತ ಹೇಳಿದಾಗ, ಅಲ್ಲಿಗೆ ದೇಶಮೇನ ಮಚಿರಾದುಪಯಾತಸ್ತಾದೃಶಾಕೃತಿರಹೋ ಕೃತ ಬುದ್ಧಿ ತಾಂಸ್ತತಾಭ್ಯದಿತ ತತ್ಪದ ಭಾವಂ ಸೂರಿಮೌಲಿ ಮಣಿನಾತ್ರಯತೂಚೆ. ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಅಲ್ಲಿಗೆ ಅವಾಗ ಬರ್ತಾನೆ. ಅವರು ಮಧ್ವಾಚಾರ್ಯರು ಹೇಳಿದ ಎಲ್ಲ ಲಕ್ಷಣಗಳು ಇರುತ್ತೆ. ಅವರನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಅವರು ಹೇಳಿದ ಲಕ್ಷಣದವರೇ ಬರ್ತಿದ್ದಾರಲ್ಲ ಅಂತ ಆಶ್ಚರ್ಯ ಆಗಿ ಅವರ ಹತ್ರ ಬಂದು ಈ ಎಲ್ಲ ವಿದ್ವಾಂಸರು ಕೇಳ್ತಾರೆ, ಈ ಮಂತ್ರ ಇದಕ್ಕೇನು ಅರ್ಥ ಹೇಳ್ತೀರ ನೀವು ಅಂತ. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ಇಂದ್ರದೇವರನ್ನು ಕುರಿತು ಒಬ್ಬಳು ವ್ರತವನ್ನು ಮಾಡ್ತಾಳೆ. ಆವಾಗ ಇಂದ್ರದೇವರು ಸೋಮರಸವನ್ನ 3 ಬಾರಿ ತ್ರಿರುತ್ಪೂಯ, ಅದನ್ನು ಚೆನ್ನಾಗಿ 3 ಸತಿ ಉತ್ಪವನ ಮಾಡಿ ಆ ರಸವನ್ನ ಕೊಟ್ಟು ಅವಳಿಗೆ ನವಯೌವನವನ್ನು ಕೊಡ್ತಾರೆ ಅಂತ ಅವರು ಇದೇ ಅರ್ಥ ಹೇಳ್ತಾರೆ. ದೊಡ್ಡ ವಿದ್ವಾಂಸರು, ಅವರ ಮಾತಿನ ಮೇಲೆ ಇವರಿಗೆಲ್ಲ ವಿಶ್ವಾಸ ಇತ್ತು ಅಂತ ಅನ್ಸತ್ತೆ. ಅಂಥದ್ದೇ ವ್ಯಕ್ತಿಗಳು ಇನ್ನೇನು ಬರೋರಿದ್ದಾರೆ ಅಂತ ಆಚಾರ್ಯರ ಭವಿಷ್ಯ ಜ್ಞಾನ. ಅವರು ಬರೋದು ಬಿಡೋದು ಅದು ಇವರಿಗೇನು ಯಾರು ಹೇಳಿಲ್ಲ, ಏನಿಲ್ಲ. ಆದರೆ ಆಚಾರ್ಯರಿಗೆ ಮುಂದೇನು ನಡೆಯುತ್ತೆ ಅನ್ನೋದು ಆ ತ್ರಿಕಾಲದ ಜ್ಞಾನ ಭಗವಂತನ ವಿಶೇಷ ಅನುಗ್ರಹದಿಂದಾಗಿ ಸಂಪಾದಿಸಿಕೊಂಡಿರ್ತಾರೆ. ಅದರಿಂದ ಅವ್ರು ಹೇಳ್ತಾರೆ, ಮುಂದೆ ಒಬ್ರು ಬರ್ತಾರೆ, ಅವ್ರ ಹತ್ರ ಕೇಳಿ, ಅವ್ರು ಹೇಳಿದ್ದನ್ನಾದರೂ ನೀವು ಒಪ್ತೀರಾ ಆವಾಗ ಅಂತ. ಎಲ್ರಿಗೂ ಆಶ್ಚರ್ಯ ಆಗಿ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಇಲ್ಲಿಯ ತನಕ ಮಧ್ವಾಚಾರ್ಯರ ಮುಂದೆ ನಿಂತು ವಾದ ಮಾಡಿ ಅವರು ಹೇಳಿದ ಅರ್ಥ ಒಪ್ಪಲಿಲ್ಲ. ಅದರ ಮಧ್ವಾಚಾರ್ಯರು ಇವಾಗ ಇವರಿಗೆ ಗೊತ್ತಿಲ್ಲದ ಇನ್ನೊಂದು ವಿಶೇಷವಾದ ಸಂಗತಿ, ಒಬ್ರು ಬರ್ತಾರೆ ಅವರ ಅರ್ಥ ಹೇಳ್ತಾರೆ ಅಂತ. ಹಾಗಾದ್ರೆ ಎಲ್ರಿಗೂ ಕುತೂಹಲ ಜಾಸ್ತಿ ಆಗುತ್ತೆ, ಯಾರು ಬರಬಹುದು, ಯಾವ ರೀತಿಯಾಗಿ ಅರ್ಥ ಹೇಳ್ಬೋದು. ಈ ತರ ಕಾಯ್ತಾ ಇರುವ ಪ್ರಸಂಗದಲ್ಲೇ ಅವರು ಬರ್ತಾರೆ. ಬಂದಾಗ ಎಲ್ಲ ಲಕ್ಷಣಗಳು, ಇವರು ಹೇಳಿದ ಎಲ್ಲ ಲಕ್ಷಣಗಳು ಆ ವ್ಯಕ್ತಿಯಲ್ಲಿ ಇರುತ್ತೆ. ಅದನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಅವರೆಲ್ಲ ತೀರ್ಮಾನ ಮಾಡ್ತಾರೆ, ಖಂಡಿತವಾಗಲೂ ಆಚಾರ್ಯರು ನಾವಂದುಕೊಂಡಷ್ಟು ಸುಲಭದ ವ್ಯಕ್ತಿಗಳಲ್ಲ. ನಾವು ತಿಳ್ಕೊಂಡ ಹಾಗೆ
ಎಲ್ಲ ನಾವಿವತ್ತು ಆ ವಿದ್ವಾಂಸರ ಮಂಡಳಿಯಲ್ಲಿ ಅವ್ರು ಅನ್ಕೊಳ್ಳೋದು ಎಷ್ಟೋ ಜನರ ಹತ್ರ ನಾವಿವಾಗ ವಾದ ಮಾಡಿದ್ದೀವಿ, ಆದರೆ ಎಷ್ಟು ಜನರ ಹತ್ರ ವಾದ ಮಾಡಿದ್ರು ಯಾರು, ಕೆಲವರೆಲ್ಲ ಕೋಪ ಮಾಡ್ಕೊಂಡು ಬಿಡ್ತಾ ಇದ್ರು, ಅಥವಾ ಕೆಲವರಿಗೆ ಉತ್ತರ ಕೊಡೋಕೆ ಗೊತ್ತಾಗ್ತಾ ಇರಲಿಲ್ಲ. ಈ ಥರ ಆಗ್ತಿತ್ತೆ ಹೊರತು ಯಾರು ಶಾಂತ ಮನಸ್ಸಿನಿಂದಾಗಿ ಉತ್ತರ ಕೊಟ್ಟು ಇದು ಹೀಗೆ ಅಷ್ಟೇ ಅಲ್ಲದೆ ಇದ್ರೆ ಇನ್ನೂ ಇದಕ್ಕೆ ಪ್ರಮಾಣಗಳಿದೆ, ಪ್ರಮಾಣ ಒಬ್ಬ ವ್ಯಕ್ತಿಯನ್ನೇ ತೋರಿಸ್ತೇವೆ, ಅವರು ಅಧ್ಯಯನ ಮಾಡಿರುವ ಚೆನ್ನಾಗಿ ತಿಳ್ಕೊಂಡ ವ್ಯಕ್ತಿಯು ಇದೇ ಅರ್ಥ ಹೇಳ್ತಾರೆ ನಿಮಗೆ ಬಂದು ಅಂತ. ಇಷ್ಟು ಒಂದು ಅದ್ಭುತವನ್ನ ನಾವು ಇಡೀ ನಮ್ಮ ಈ ಜೀವನದಲ್ಲಿ ಎಷ್ಟೆಲ್ಲ ವಾದಗಳನ್ನು ಮಾಡಿದ್ದೇವೋ ಇಲ್ಲಿ ಎಲ್ಲೂ ನಾವು ಇಂಥದ್ದೊಂದು ಪ್ರಸಂಗವನ್ನು ನೋಡಿಲ್ಲ. ಹಾಗಾಗಿ ಬಹಳ ಆಶ್ಚರ್ಯದ ಪ್ರಸಂಗ ಅಂತ ಅವರಿಗೆಲ್ಲ ಬೆರಗಾಗ್ತಾರೆ. ಬರೀ ಪ್ರಮಾಣಗಳನ್ನು ಹೇಳಿ ವಾದ ಮಾಡಿ ಇಷ್ಟೇ ಅಲ್ಲದೆ ಇನ್ನೂ ಅದ್ಭುತವಾದ ಶಕ್ತಿ ಅಂದರೆ ತ್ರಿಕಾಲಜ್ಞಾನ, ಹಿಂದೆ ಏನಾಗಿದೆ ಮುಂದೆ ಏನಾಗತ್ತೆ, ಈಗ ಏನನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಇಷ್ಟೆಲ್ಲ ಇರುವಂತಹ ಸಾಮರ್ಥ್ಯ ಅಂತ ತಪಶಕ್ತಿ, ಭಗವಂತನ ವಿಶೇಷ ಅನುಗ್ರಹ ಸಂಪಾದನೆ ಇದನ್ನು ಮಾಡಿಕೊಂಡಿದ್ದಾರೆ ಅಂದರೆ ಅತ್ಯಂತ ಪ್ರೀತಿಪಾತ್ರರು ಭಗವಂತನಿಗೆ. ಅಂಥವರಿಗೆ ಮಾತ್ರ ಈ ಥರದ್ದೆಲ್ಲ ವಿಶೇಷ ಅನುಗ್ರಹ ಸಿಗತ್ತೆ. ಅಷ್ಟು ವಿಶೇಷವಾದ ಉಪಾಸನೆಯನ್ನು, ಭಗವಂತನ ಉಪಾಸನೆಯನ್ನು ಮಾಡಿದರೆ ಅಂಥವರಿಗೆ ಮಾತ್ರ ಈ ಥರದ ಒಂದು ಅದ್ಭುತವಾದ ಶಕ್ತಿಗಳೆಲ್ಲ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಮುಂದೆ ಬರುವ ವ್ಯಕ್ತಿಯ ಲಕ್ಷಣ ಅವರು ಇದೇ ಅರ್ಥವನ್ನು ಹೇಳ್ತಾರೆ ಎನ್ನುವ ನಿರ್ಧಾರ ಎರಡನ್ನೂ ಆಚಾರ್ಯರ ಮಾತಲ್ಲಿ ಅವರು ಆಮೇಲೆ ಅದನ್ನು ಗಮನಿಸಿ ಬಹಳ ಆಶ್ಚರ್ಯ ಪಡ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಕೇವಲಂ ನ ಸಕಲಾ ಶ್ರುತಿ ವಿದ್ಯಾ ಮಾನಪೂರ್ವಕ ಸಮಸ್ತಗಿರೋಸ್ಯ ಅಪ್ಯನಾಗತಗತ ಪ್ರತಿಪತ್ತಿಂ ಶ್ರದ್ಧದು ಪೃತುಲ ಚೇತಸಯೇತೆ. ನಾವು ತಿಳ್ಕೊಂಡ ಹಾಗಿರುವ ವ್ಯಕ್ತಿಗಳಲ್ಲ ಇವರು. ಯಾಕೆಂದ್ರೆ ಕೇವಲಂನ ಸಕಲಾಶ್ರುತಿ ವಿದ್ಯಾ, ಬರೀ ಎಲ್ಲ ಪುರಾಣಗಳನ್ನು ನೋಡಿದ್ದಾರೆ, ಬೇಕಾದಷ್ಟು ವೇದಾಂತಗಳನ್ನ ಅಧ್ಯಯನ ಮಾಡಿದ್ದಾರೆ, ಆ ಥರ ಅಲ್ಲ ಇವರು. ಅಷ್ಟು ಮಾತ್ರ ಮಾಡಿದ್ದಲ್ಲ, ಮತ್ತೆ ಯಾವ ನಮ್ಮ ಎದುರುಗಡೆ ಬಂದು ವಾದ ಮಾಡಬೇಕಾದ್ರೆ ಏನೆಲ್ಲ ಮಾತಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಮಾನಪೂರ್ವಕ ಸಮಸ್ತ ಗಿರೋಸ್ಯ. ಒಂದೇ ಒಂದು ಮಾತು ಆಚಾರ್ಯರ ಬಾಯಿಂದ ಬಂದಿದೆ ಅಂದರೆ ಸ್ವಂತಿಕೆಯನ್ನು ಪ್ರದರ್ಶನ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ನಂದೇ ಮಾತಿದು, ಇದನ್ನು ಕೇಳಿ ಅನ್ನೋದು ಆ ಒಂದೇ ಒಂದು ಆ ಮಾತಲ್ಲೂ ಅದು ಕಾಣಲಿಲ್ಲ. ಯಾವುದೇ ಮಾತು ಹೇಳಿದ್ರು ಅದ್ರ ಹಿಂದಕ್ಕೆ ಒಂದು ಪ್ರಮಾಣಗಳನ್ನು. ಬಹುಶಃ ಇವತ್ತು ಎಲ್ಲ ದಾರ್ಶನಿಕರ ಮಧ್ಯದಲ್ಲಿ ಪ್ರಮಾಣಗಳನ್ನು ಕೊಟ್ಟು ವಿಶ್ವ ದಾಖಲೆ ಮಾಡಿದವರು ಯಾರು ಅಂದರೆ ಇದನ್ನು ಬಹುಶಃ ಯಾರು ಗಮನಿಸಿಲ್ಲ ಅಂತ ಅನಿಸತ್ತೆ. ವಿಶ್ವ ದಾಖಲೆಗೆ ಸೇರಿಸೋದಾದ್ರೆ ಈ ಥರದ್ದೊಂದು ಅಂಶವನ್ನ, ಪ್ರಮಾಣಗಳನ್ನು ಕೊಡೋದ್ರಲ್ಲಿ ವಿಶ್ವ ದಾಖಲೆ ಅಂತ ಯಾರಾದರೂ ಮಾಡಿದ್ದಾರೆ ಅಂದರೆ ಮಧ್ವಾಚಾರ್ಯರ ಹೆಸರು ಮೊದಲಿಗೆ ಬಂದಿಲ್ಲತ್ತೆ. ಅಷ್ಟು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ಏನು ಮಾತಾಡ್ತಾರೋ ಅದಕ್ಕೆಲ್ಲ ಪ್ರಮಾಣ. ಎಷ್ಟು ಅಧ್ಯಯನ ಇರಬೇಕು, ಎಷ್ಟೆಲ್ಲ ಭಗವಂತನ ಅನುಗ್ರಹ ಇರಬೇಕು. ಯಾಕೆಂದ್ರೆ ಒಂದು ಪ್ರಮಾಣ ಕೊಟ್ರೆ ಮತ್ತೆ ಅವ್ರೇನು ಹೋಗಿ ನೋಡ್ತಾರಾ ಇಲ್ವಾ ಅನ್ನೋ ಥರ ಇರಲಿಲ್ಲ ಅವಾಗಿನ ವಿದ್ವಾಂಸರುಗಳು. ನಾವು ಏನು ಹೇಳಿದ್ರು ಅದನ್ನು ಅಲ್ಲೇ ಹೋಗಿ ನೋಡ್ತಾ ಇದ್ರು, ಅಥವಾ ಆ ಕ್ಷಣಕ್ಕೆ ಅಲ್ಲೇ ಪುಸ್ತಕ ತರಿಸಿ ಅದನ್ನು ನೋಡ್ತಿದ್ರು. ಸ್ಕಂದ ಪುರಾಣದಲ್ಲಿ ಈ ಥರ ಹೇಳಿದ್ದಾರೆ, ಅಥವಾ ಮಾತ್ಸ್ಯ ಪುರಾಣದಲ್ಲಿ ಈ ಥರ ಇದೆ, ವೇದ ಮಂತ್ರದ ಭಾಗ ಈ ರೀತಿಯಲ್ಲಿದೆ, ಈ ಥರ ಎಲ್ಲ ಹೇಳಿದಾಗ ಅದನ್ನು ಕೇಳಿ ಸುಮ್ಮನೆ ಇರ್ತಕ್ಕಂಥವರೆಲ್ಲ ಪಂಡಿತರಾಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಅದನ್ನು ವಿಮರ್ಶೆ ಮಾಡ್ತಿದ್ರು. ಅವ್ರು ಹೇಳಿದ್ದು ನಿಜಾನ ಅಂತ. ಇಲ್ಲದೇ ಇದ್ರೆ ಸುಮ್ಮನೆ ಇವ್ರು ಹೇಳಿದ್ದೆಲ್ಲ ಪ್ರಮಾಣ ಅಂತ ಒಪ್ಕೊಳ್ಳೋಣ, ಪ್ರಮಾಣ ಕೊಟ್ಟು ಹೇಳ್ತಿದ್ದಾರೆ, ಯಾವುದೋ ಇವ್ರಿಗೇನು ಅನ್ಸತ್ತೋ ಅದನ್ನು ಯಾವುದೋ ಗ್ರಂಥದಲ್ಲಿ ಇದೆ ಅಂತ ಹೇಳ್ಬಿಡೋದು. ಏನು ಹೋಗಿ ನೋಡ್ತಾರೋ ಇಲ್ವೋ ಆ ಥರ ಎಲ್ಲ ಅಲ್ಲ. ಆಗಿನ ವಿದ್ವಾಂಸರ ಮುಂದೆ ಆಚಾರ್ಯರು ಕೊಟ್ಟ ಪ್ರತಿಯೊಂದು ಪ್ರಮಾಣವು ಎಲ್ಲ ಗ್ರಂಥಬದ್ಧವಾಗಿದ್ದಂತೆ, ಎಲ್ಲ ಗ್ರಂಥದಲ್ಲಿದ್ದದ್ದೇ ಶ್ಲೋಕಗಳನ್ನು ಎತ್ತಿ ಹೇಳಿ ನೀವು ತಿಳ್ಕೊಂಡಿರುವ ಅರ್ಥ ಇದರಲ್ಲಿ ಇಲ್ಲ ಅಂತ ಅದನ್ನು ನಿರೂಪಣೆ ಮಾಡಿತ್ತು. ಇನ್ನು ವ್ಯಾಕರಣಶಾಸ್ತ್ರದಲ್ಲೂ ಹಾಗೆ ಮಾಡ್ತಾರೆ. ಪೃಣಿಯಾತ್ ಅನ್ನುವ ಧಾತು ಅದು ಹೇಗೆ ದಾನಾರ್ಥಕವಾಗಿದೆ ಅನ್ನೋದರ ಬಗ್ಗೆ ಬಹಳ ವಿವರಣೆಯನ್ನು ಕೊಟ್ಟಾಗ ಮಾತ್ರ ಅವರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆ ಥರ ಈ ಆಚಾರ್ಯರು ಕೇವಲಂನ ಸಕಲಾಶ್ರುತಿ ವಿದ್ಯಾ, ಸುಮ್ಮನೆ ಎಲ್ಲ ವಿದ್ಯೆಗಳನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ. ಬರೀ ಅಧ್ಯಯನ ಮಾಡೋದು ಬೇರೆ, ಅಧ್ಯಯನವನ್ನ ಅಳವಡಿಸಿಕೊಳ್ಳೋದು ಬೇರೆ. ಆಚಾರ್ಯರದ್ದು ಎರಡನೇದ್ದು, ಅಧ್ಯಯನವನ್ನೂ ಮಾಡಿದ್ದಾರೆ, ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಓದಿದ ಎಲ್ಲ ವಿದ್ಯೆ ಪುಸ್ತಕಗತ ಅಲ್ಲ ಆಚಾರ್ಯರಿಗೆ, ಎಲ್ಲ ಮಸ್ತಕದಲ್ಲೇ ಇದೆ. ಹೋಗಿ ಕೂತ್ರು ಅಂದ್ರೆ ಎಲ್ಲಿಂದ ಯಾವ ವಿಷಯದ ಪ್ರಮಾಣವನ್ನು ಬೇಕಾದ್ರೆ ಹೇಳಲಿಕ್ಕೆ ಸಾಧ್ಯ. ಹಾಗಿದ್ದವರು ಮಾತ್ರ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಆಚಾರ್ಯರು ಧೈರ್ಯವಾಗಿ 100 ಅರ್ಥ ಹೇಳ್ಬೋದು, ಹೇಳ್ತೀನಿ ಅಂತ ಅವ್ರು ಹೇಳಿದ್ದು ಇದೇ ಕಾರಣದಿಂದ. ಇದೆಲ್ಲ ಪಂಡಿತರು ಈ ರೀತಿಯ ಮಾತುಗಳನ್ನ ಆಡ್ತಾರೆ. ಆಚಾರ್ಯರು ಬಹಳ ದೊಡ್ಡ ವಿದ್ವತ್ ಪೂರ್ಣವಾದಂತಹ ಮಾತುಗಳನ್ನ ಆಡ್ತಕ್ಕಂಥವರು. ಪ್ರತಿಯೊಂದು ಮಾತಿನ ಹಿನ್ನೆಲೆ ಅದು ಪ್ರಮಾಣಬದ್ಧವಾಗಿದೆ ಅನ್ನೋದನ್ನು ನಿರೂಪಣೆ ಮಾಡಿ ಮತ್ತೆ ಹೇಳ್ತಾರೆ,
ಅಪ್ಯನಾಗತಗತ ಪ್ರತಿಪತ್ತಿಂ. ಇಷ್ಟೇ ಇವತ್ತಿನ ತನಕ ಪ್ರತಿಯೊಬ್ಬರಿಗೂ ಗೊತ್ತದ್ದು. ಈಗಿನ ತನಕ ಮಧ್ವಾಚಾರ್ಯರ ಬಗ್ಗೆ ಎಲ್ಲ ಕಡೆ ಕೀರ್ತಿ ಹರಡಿದೆ. ಅದು ಯಾವ ಕೀರ್ತಿ ಇಲ್ಲಿಯ ತನಕ ಹರಡಿತ್ತು ಅಂದ್ರೆ, ಮಧ್ವಾಚಾರ್ಯರು ಏನೇ ಮಾತಾಡಿದ್ರು ಪ್ರಮಾಣಬದ್ಧವಾಗಿ ಮಾತಾಡ್ತಾರೆ. ಅವರ ಹತ್ರ ಹೋದ್ರೆ ನಮಗೆ ಮತ್ತೆ ಸಂಶಯ ಬರೋದೇ ಇಲ್ಲ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅಂತ ಅವರ ಸ್ತೋತ್ರ ಹೇಳುವ ಹಾಗೆ, ಅವರ ಹತ್ರ ಹೋದ್ರೆ ನಮಗೆ ಯಾವ ಭ್ರಮೆಯೂ ಬರುವ ಸಾಧ್ಯತೆಗಳೇ ಇಲ್ಲ. ನಮ್ಗೆ ಯಾವ ವಿಷಯದಲ್ಲೂ ಗೊಂದಲ ಉಂಟಾಗೋದಿಲ್ಲ. ಅಥವಾ ಅವರ ಶಾಸ್ತ್ರ ಗೊಂದಲ ಉಂಟು ಮಾಡುವ ಶಾಸ್ತ್ರವೂ ಅಲ್ಲ. ಯಾಕೆ ಹೀಗೆಲ್ಲ ಬರೆದು ಬಿಟ್ಟಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಅದು ಓದಿಸ್ಕೊಂಡು ಹೋಗುತ್ತೆ. ತತ್ವವನ್ನ ಹೇಳುವುದರ ಜೊತೆಗೆ ಭಗವಂತನಲ್ಲಿ ಭಕ್ತಿಯನ್ನ ಹುಟ್ಟಿಸುತ್ತೆ. ಇಷ್ಟು ಅದ್ಭುತವಾದ ಕೆಲಸವನ್ನ ಮಾಡೋದು ಆಚಾರ್ಯರ ಶಾಸ್ತ್ರ. ಇದು ಗೊತ್ತಿತ್ತು. ಇಲ್ಲಿಯ ತನಕ ಎಲ್ಲ ಜನರಿಗೂ ಪರಿಚಯ, ಮಧ್ವಾಚಾರ್ಯರ ಪರಿಚಯ ಇಷ್ಟೇ ಆಗಿದ್ದದ್ದು. ಅವರ ಸಂಚಾರ ಕ್ರಮದಿಂದ ಹೋಗಿ ಎಲ್ಲ ಕಡೆಯಲ್ಲೂ ಚಾತುರ್ಮಾಸ್ಯಾದಿಗಳನ್ನು ಮುಗಿಸಿ ಎಲ್ಲ ವಿದ್ವಾಂಸರನ್ನ ಸೋಲಿಸಿ ಅವರು ತೋರಿಸಿಕೊಟ್ಟದ್ದು ಏನನ್ನ ಅಂದ್ರೆ, ಏನೇ ಮಾತಾಡಿ ಪ್ರಮಾಣಬದ್ಧವಾಗಿ ಮಾತಾಡಿ, ದುರಾಗ್ರಹ ಪೀಡಿತರಾಗಿ ಮಾತಾಡಬೇಡಿ. ಅವರು ಕೋಪ ಮಾಡಿಕೊಂಡ್ರು ನೀವು ಮಾಡಿಕೊಂಡು ಉತ್ತರ ಕೊಡಬೇಡಿ. ಯಾಕೆಂದ್ರೆ ನಿಮ್ಮದು ಸತ್ಯ, ಆದ್ರಿಂದ ಕೋಪ ಬರುವ ಅವಶ್ಯಕತೆ ಇಲ್ಲ. ಆ ವಿಷಯವನ್ನ ಅವರು ಅಂಗೀಕಾರ ಮಾಡ್ಕೊಳ್ತಾರೆ ಬಿಡ್ತಾರೆ ಅನ್ನೋದು ಅವರ ಆಗ್ರಹ ದುರಾಗ್ರಹಗಳು. ಇದೆಲ್ಲ ಎದುರಾದ್ರೆ ಒಪ್ಕೊಳ್ಳದೇ ಇದ್ರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇದ್ದ ವಿಷಯವನ್ನ ನಿಷ್ಠೆಯಿಂದ ಪ್ರತಿಪಾದನೆ ಮಾಡಿ ಅದಕ್ಕೊಂದು ಪ್ರಮಾಣ ಕೊಡಿ. ಇದು ಮಧ್ವಾಚಾರ್ಯರು ಇಲ್ಲಿಯ ತನಕ ಅವರು ತೋರಿಸಿಕೊಟ್ಟದ್ದು. ಈಗ ಈ ಎಲ್ಲ ಪಂಡಿತರು ಸೇರಿ ಇನ್ನೊಂದು ಹೊಸ ವಿಷಯವನ್ನ ಹೇಳ್ತಾರೆ. ಏನಂದ್ರೆ, ಮಧ್ವಾಚಾರ್ಯರು ಬರೀ ಎಲ್ಲ ಪುರಾಣಗಳನ್ನು ಹೇಳೋದು, ಅದಕ್ಕೆ ಪ್ರಮಾಣ ಕೊಡೋದು ಇಷ್ಟೇ ಮಾಡಿದ್ದಲ್ಲ. ಅದರ ಜೊತೆಗೆ ಅವರಿಗೆ ತ್ರಿಕಾಲ ಜ್ಞಾನವೂ ಇದೆ. ಅಪ್ಯನಾಗತಗತ ಪ್ರತಿಪತ್ತಿಂ ಶ್ರದ್ಧದು ಪೃಥುಲ ಚೇತಸ ಏತಿ. ಅದರಿಂದ ನಾವು ತಿಳ್ಕೊಂಡ ಹಾಗೆ ಸಕಲ ಶಾಸ್ತ್ರಗಳನ್ನು ತಿಳಿದವರು ಅಷ್ಟೇ ಅಲ್ಲದೆ ಭವಿಷ್ಯ ಜ್ಞಾನವನ್ನು ಪರಿಪೂರ್ಣವಾಗಿ ಹೊಂದಿರತಕ್ಕಂತಹ ಮಧ್ವಾಚಾರ್ಯರು ಇವರು. ನಾವು ತಿಳ್ಕೊಂಡಷ್ಟು ಸಾಮಾನ್ಯರಲ್ಲ. ನಾವೆಲ್ಲೋ ಸಾಮಾನ್ಯ ವ್ಯಕ್ತಿಗಳು ಎಲ್ಲರ ಜೊತೆಯಲ್ಲಿ ವಾದ ಮಾಡಿದ ಹಾಗೆ ಮಧ್ವಾಚಾರ್ಯ ಜೊತೆಯಲ್ಲಿ ವಾದ ಮಾಡಿದ್ದೀವಿ ಅಂದ್ರೆ ಹಾಗಲ್ಲ. ಇವರು ಬಹಳ ವಿಷಯ ಇದೆ ಇವರಲ್ಲಿ. ದೇವತೆಗಳಾಗಿದ್ದರೆ ಮಾತ್ರ ಇಂಥದ್ದನ್ನೆಲ್ಲ, ಈ ತರದ ಸಂಗತಿಗಳನ್ನು ತೋರಿಸ್ಲಿಕ್ಕೆ ಸಾಧ್ಯ ನಮ್ಮ ಮುಂದೆ ಅಂತ. ಅದು ಒಬ್ಬ ವ್ಯಕ್ತಿಯನ್ನು ಹೇಳೋದು, ಅವನು ಬಂದು ಅದಕ್ಕೆ ಸರಿಯಾಗಿ ಇದೇ ಅರ್ಥ ಅಂತ ನಿರೂಪಣೆ ಮಾಡೋದು, ಇದನ್ನೆಲ್ಲ ನೋಡಿ ಪರಮಾಶ್ಚರ್ಯ ಆಗುತ್ತೆ. ಎಲ್ಲ ವಿದ್ವಾಂಸರು ಮಧ್ವಾಚಾರ್ಯರನ್ನ ಹಾಡಿ ಹೊಗಳುತ್ತಾರೆ. ಈ ಪ್ರಸಂಗದಿಂದ ಮಧ್ವಾಚಾರ್ಯರ ಕೀರ್ತಿ ಇನ್ನೂ ಸ್ವಲ್ಪ ಎತ್ತರಕ್ಕೆ ಹೋಯ್ತು. ಅದು ಯಾವಾಗಲೂ ಹಾಗೆ. ಜನರಿಗೆ ತುಂಬ ಹತ್ತಿರ ಆಗೋದು, ಕೆಲವೊಂದ್ಸತಿ ವಿಷಯವನ್ನ ಪ್ರತಿಪಾದನೆ ಮಾಡಿ ಈ ವಿಷಯ ಇಷ್ಟು ಚೆನ್ನಾಗಿದೆ ಅಂದ್ರೆ ಅದು ಕೆಲವರಿಗೆ ಅದರ ಮೇಲೆ ಆಸಕ್ತಿ ಇರುತ್ತೆ. ಓ, ಈ ವಿಷಯ ಇಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೊಳ್ಳೆ ಅಂಶಗಳಿಂದ ಕೂಡಿದೆ, ಇದನ್ನು ಓದಬೇಕು ಅಂತ ವಿಷಯನಿಷ್ಠವಾಗಿ ಕೆಲವರ ಮನಸ್ಸು ಸೆಳೆದ್ರೆ, ಇನ್ನು ಕೆಲವರಿಗೆ ವಿಷಯಗಳು ಬೇಡ. ಅವರು ಮಾಡಿದ ಪವಾಡಗಳು ಅಥವಾ ಅವರು ತೋರಿಸಿದ ಅಮಾನುಷವಾದಂತಹ ಕೆಲವು ಕೆಲಸಗಳು, ಇದರಿಂದ ಕೆಲವರ ಮನಸ್ಸು ಇನ್ನೂ ಹೆಚ್ಚು ಅವರ ಕಡೆಗೆ ಸೆಳೆತಕ್ಕೊಳಗಾಗತ್ತೆ. ಅವರ ವಿಷಯವನ್ನು ಆ ಥರ ಮಧ್ವಾಚಾರ್ಯರು, ಇದು ಅದ್ಭುತ ಏನಂದ್ರೆ, ಅವರು ವಿಷಯನಿಷ್ಠವಾಗಿ ಮಾತಾಡೋದಕ್ಕೂ ಎಲ್ಲ ವಿದ್ವಾಂಸರು ಅವರ ಹತ್ರಕ್ಕೆ ಹೋಗ್ತಾ ಇದ್ರು. ಅದು ಬಿಟ್ಟು ಸಾಮಾನ್ಯ ಜನರಿಗೆ ಆ ವಿಷಯ ಅರ್ಥವೂ ಆಗ್ತಾ ಇತ್ತು. ಅದ್ರ ಜೊತೆಗೆ ಇದು ಒಂದು ಸೇರ್ಕೊಳ್ತು. ಏನಂದ್ರೆ, ಒಂದು ಅಮಾನುಷವಾಗಿ ಒಂದು ಭವಿಷ್ಯದ ಜ್ಞಾನ ಒಬ್ಬ ವ್ಯಕ್ತಿ ಬಂದು ಈ ಥರ ಹೇಳ್ದ ಅನ್ನುವ ಅಂಶ ಎಲ್ಲ ಕಡೆಯಲ್ಲಿ ಪ್ರಚಾರ ಆದಾಗ ಅದನ್ನು ಕೇಳಿ ಜನರಿಗೆ ಇನ್ನೂ ಪರಮ ಸಂತೋಷ ಆಗತ್ತೆ. ಎಂಥವರನ್ನ ನಾವು ಪಡ್ಕೊಂಡಿದ್ದೀವಿ ಅಂತ. ಅವರ ಅವತಾರ ಮಾಡಿದ್ದಕ್ಕೆ ಕಾರಣವನ್ನು ಹಿಂದೆ ಕೊಡ್ತಾರೆ. ಭಗವಂತನನ್ನು ಸಂಪೂರ್ಣವಾಗಿ ನಾವು ಕಳ್ಕೊಂಡ್ವಿ, ನಮ್ಮ ಮನಸ್ಸಲ್ಲಿ ಇನ್ನು ಭಗವಂತ ಮೂಡೋದಿಲ್ಲ ಅನ್ನೋ ಸ್ಥಿತಿಗೆ ಬಂದ ಮಹಾನುಭಾವರಾದ್ದರಿಂದಾಗಿ ಅವರ ಬಗ್ಗೆ ಜನರಲ್ಲಿ ಇಂಥದ್ದೊಂದು ಭಾವನೆ. ಮತ್ತೇನವರು ಈ ಭಾವನೆ ಮೂಡಿಸ್ಲಿಕ್ಕೋಸ್ಕರ ಯಾವುದೋ ಮಾಯಾ ಮಂತ್ರ ಇದನ್ನೆಲ್ಲ ಮಾಡಿದ್ದಲ್ಲ. ಸಾತ್ವಿಕವಾದ ಭಾವನೆ, ಸಾತ್ವಿಕವಾಗಿ ಭಗವಂತನ ಸೇವೆ, ಭಗವಂತನ ಪೂಜೆ, ಇದರಿಂದ ಪಡೆದುಕೊಂಡಿರ್ತಕ್ಕಂತಹ ಈ ಎಲ್ಲ ಐಶ್ವರ್ಯಗಳು, ಸಂಪತ್ತು. ಅದರಿಂದ ಅಂಥ ಮಧ್ವಾಚಾರ್ಯರು ಆ ಅದ್ಭುತವಾದ ಅಪಾಲ ಅನ್ನೋ ಶಬ್ದಕ್ಕೆ ಶ್ವೇತಕುಷ್ಟ ಮೊದಲಾದ ಅರ್ಥವನ್ನ ಮಾಡಬಾರದು. ಅತಿ ತರುಣಿ ಅಂತ, ಒಳ್ಳೆ ನವಯೌವನವನ್ನ ಇಂದ್ರದೇವರು ಕರುಣಿಸಿದ್ರು ಅನ್ನುವ ಅರ್ಥವನ್ನೇ ಮಾಡಬೇಕು ಅಂತ ಅದನ್ನು ತೋರಿಸಿಕೊಟ್ಟು, ಇವತ್ತಿಗೂ ಆಶ್ಚರ್ಯ ಅಂದ್ರೆ, ವೇದಕ್ಕೆ ಎಷ್ಟು ಜನ ಭಾಷ್ಯ ಬರೆದ್ರು ಈ ಅರ್ಥವನ್ನು ಬರೆದಿಲ್ಲ. ಆಚಾರ್ಯರು ಹೇಳಿದ ಈ ಅರ್ಥವನ್ನು ಬರೆದಿಲ್ಲ, ಅವರು ಬೇರೆ ರೀತಿಯಲ್ಲೇ ವಿಮರ್ಶೆ ಮಾಡ್ತಾರೆ. ಹಾಗಾಗಿ ಇದು ಬಹಳ ಸುಂದರವಾದ ಅರ್ಥ. ಮಧ್ವಾಚಾರ್ಯರು ಮಾತ್ರ ಕೊಟ್ಟಂತಹ ಈ ಅರ್ಥವನ್ನು ನೋಡಿ ಎಲ್ಲ ವಿದ್ವಾಂಸರಿಗೂ ಬಹಳ ಸಂತೋಷ ಆಗುತ್ತೆ. ಮತ್ತು ಅವರಲ್ಲಿರುವ ಆ ಭವಿಷ್ಯ ಜ್ಞಾನದ ಅದನ್ನೂ ನೋಡಿ ಎಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಅವರ ಮನಸ್ಸಿನಲ್ಲಿ ಇಂಥವರ ಜೊತೆ ಸಂಪರ್ಕ ಆಯ್ತಲ್ಲ ಅನ್ನುವ ಧನ್ಯತಾ ಭಾವನೆ ಬರುತ್ತೆ. ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.